ಬಂಗಾಳದಲ್ಲಿ ಮತದಾನ ನಡೆಯುತ್ತಿದೆ ಮತ್ತು ಎಲ್ಲಾ ವಯಸ್ಸಿನ ಅನೇಕ ಜನರು ತಮ್ಮ ಮತ ಚಲಾಯಿಸಲು ಬೆಳಗ್ಗೆ ಬೇಗನೆ ಹೊರಗೆ ಬಂದಿದ್ದಾರೆ. ಕೆಲವರು ಖಂಡಿತ ಬಹುಶಃ ಜೆನ್ಜಿ, ಕೆಲವರು ಜೆನ್ಜಿ ಅಲ್ಲ, ಆದರೆ ಯುವಕರು ತಮ್ಮ 30ರ ಹರೆಯದವರು. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಸುರ್ಹಿತ್ ಸಿನ್ಹಾ. ಮತ್ತು ನಿಮ್ಮ ಹೆಸರೇನು ಮೇಡಮ್? ಸೂಚನಾ ಸಿನ್ಹಾ. ಸರಿ, ನಾವು ಶುರು ಮಾಡೋಣ. ನೀವು ನಿಮ್ಮ ಮತ ಚಲಾಯಿಸಲು ಬೆಳಗ್ಗೆ ಬೇಗನೆ ಬಂದಿದ್ದೀರಿ ಅಲ್ವಾ? ಬಿಸಿಲಿನ ಕಾರಣಕ್ಕೆ ಬೇರೆ ಏನಾದರೂ? ಹೌದು, ಬಿಸಿಲಿನ ಕಾರಣದಿಂದ ಮತ್ತು ಲೈನಲ್ಲಿ ಮೊದಲ ಆದ್ಯತೆ ಪಡೆಯಲು, ಲೈನಲ್ಲಿ ಹೆಚ್ಚು ಹೊತ್ತು ನಿಲ್ಲದಿರಲು. ಸರಿ, ನಿಮ್ಮದೇನು? ನಾನು ಕೂಡ ಅದೇ ಬರೀ ಬಿಸಿಲಿಗೋಸ್ಕರ. ಬಿಸಿಲಿಗಾಗಿ? ಸರ್, ನನಗೊಂದು ವಿಷಯ ಹೇಳಿ. ಅಂದರೆ ನೀವು ಒಬ್ಬ ಯುವಕ. ನಾನು ನಿಮಗೆ ಯಾವುದೇ ಪಕ್ಷದ ಬಗ್ಗೆ ಕೇಳೋದಿಲ್ಲ, ಯಾಕೆಂದರೆ ಅದನ್ನು ನಾವು ತಿಳಿದುಕೊಳ್ಳಲು ಬಯಸುವುದಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಅಂದರೆ ಅತಿ ದೊಡ್ಡ ಸಮಸ್ಯೆ ಯಾವುದು ಆಗಿದೆ? ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಕಳೆದ 15 ವರ್ಷಗಳಿಂದ ರಾಜ್ಯವನ್ನು ನಡೆಸಿಕೊಂಡು ಬಂದ ರೀತಿ. ಹಾಗಾಗಿ ಆ ರೀತಿಯಲ್ಲಿ ನಾನು ಹುಟ್ಟಿದಾಗಿನಿಂದ ರಾಜ್ಯವು ಅಸ್ತವ್ಯಸ್ತವಾಗಿದೆ. ಒಂದು ಒಳ್ಳೆಯ ಆಡಳಿತ ನಾವು ನೋಡಿಯೇ ಇಲ್ಲ ಕಳೆದ ಕೆಲವು ದಶಕಗಳಿಂದ. ಹಾಗಾಗಿ ಈ ಬಾರಿ ನಮಗೆ ಒಂದು ಬದಲಾವಣೆ ಬೇಕು. ನಾವು ಆಶಿಸುತ್ತೇವೆ, ಬದಲಾವಣೆ ಬರುತ್ತಾ ಇದೆ. ಸರಿ, ಅಷ್ಟೇ. ಹಾಗಾದರೆ ನೀವು ಬದಲಾವಣೆ ಎಂದಾಗ ಮತ್ತು ನಡೆದಿರುವ ಪ್ರಚಾರಗಳನ್ನು ನೋಡಿದಾಗ ನೀವು ಯಾವ ರೀತಿಯ ಬದಲಾವಣೆಯನ್ನು ಬಯಸುತ್ತೀರೋ ಅದೇ ಬದಲಾವಣೆಗಾಗಿಯೇ ರಾಜಕೀಯ ಪಕ್ಷಗಳು ಸಹ ಪ್ರಚಾರ ಮಾಡಿವೆ ಎಂದು ನಿಮಗೆ ಅನಿಸುತ್ತದೆಯೇ? ಬಂಗಾಳದಲ್ಲಿ ಗೆಲ್ಲಲು ನನ್ನ ಪ್ರಕಾರ ರಾಜಕೀಯ ಪಕ್ಷವು ಇದೇ ರೀತಿಯಲ್ಲಿ ಪ್ರಚಾರ ಮಾಡಬೇಕಾಗುತ್ತದೆ. ಯಾಕೆಂದರೆ ನನಗೆ ಗೊತ್ತು ನನಗೆ ಗೊತ್ತು ನೀವು ಏನು ಹೇಳಲು ಹೊರಟಿದ್ದೀರಿ ಎಂದು. ಆದರೆ ರಾಜಕೀಯ ಪಕ್ಷಗಳು ಯಾವುದಕ್ಕಾಗಿ ಪ್ರಚಾರ ಮಾಡುತ್ತಿವೆಯೋ ಅದು ನನಗೆ ಅನಿಸುವುದೇನೆಂದರೆ ಬಂಗಾಳವನ್ನು ಗೆಲ್ಲಲು ಅದೇ ಸರಿಯಾದ ದಾರಿ. ಯಾಕಂದರೆ ಬಂಗಾಳದ ಚುನಾವಣೆಯನ್ನು ನೀವು ಕೇವಲ ಅತಿ ಚಿಕ್ಕ ವಿಷಯಗಳನ್ನು ಹೇಳುವ ಮೂಲಕ ಗೆಲ್ಲಲು ಸಾಧ್ಯವಿಲ್ಲ. ಸರಿ, ನೀವು ಬಲವಾಗಿ. ಸರಿ ಮೇಡಮ್, ನಿಮ್ಮ ಅಭಿಪ್ರಾಯವೇನು? ಒಬ್ಬ ಯುವ ವ್ಯಕ್ತಿಯಾಗಿ ನಿಮ್ಮ ಅತಿ ದೊಡ್ಡ ಸಮಸ್ಯೆ ಏನಾಗಿದೆ? ಅತಿ ದೊಡ್ಡ ಸಮಸ್ಯೆ ಸುರಕ್ಷತೆ. ಗೊತ್ತಲ್ಲ, ಈ ಯುಗದಲ್ಲಿ ಮಹಿಳೆಯರ ಸುರಕ್ಷತೆ ಬಹಳ ಮುಖ್ಯ. ಆದ್ರೆ ರಾಜ್ಯದಲ್ಲಿ ಸಾಕಾಗುವಷ್ಟಿಲ್ಲ. ಆದ್ರಿಂದ ಆ ಬದಲಾವಣೆ ಮುಖ್ಯ. ಹಾಗಾದರೆ ಬದಲಾವಣೆಯಾದರೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ನಿಮಗೂ ಅನಿಸುತ್ತದೆಯೇ? ಅದು ಜನರು ಹೌದು ಇರ್ಬೋದು ಹಾಗೆಂದು ಭಾವಿಸುತ್ತೇನೆ. ಸರಿ, ಹಾಗಾದರೆ ನಿಮ್ಮನ್ನು ಆಕರ್ಷಿಸಿದ್ದು ಯಾವುದು? ಅಂದರೆ ಎಲ್ಲ ಪಕ್ಷಗಳು, ನಾನು ಒಂದು ಪಕ್ಷದ ಬಗ್ಗೆ ಕೇಳ್ತಾ ಇಲ್ಲ, TMC ಆಗಿರಲಿ, BJP ಆಗಿರಲಿ, ಎಡಪಕ್ಷಗಳೇ ಆಗಿರಲಿ, ಮಹಿಳೆಯರ ಸುರಕ್ಷತೆಯನ್ನು ಒಂದು ಪ್ರಮುಖ ವಿಷಯವಾಗಿ ಪರಿಗಣಿಸಲಾಗುತ್ತದೆ ಎಂದು ನಿಮಗೆ ವಿಶ್ವಾಸ ಮೂಡಿಸುವಂತಹ ಅವರು ಹೇಳಿದ ಯಾವುದೇ ನಿರ್ದಿಷ್ಟ ಭರವಸೆ ಅಥವಾ ಬೇರೆನಾದರೂ ಇದೆಯೇ? ಎಲ್ಲರೂ ಹಾಗೆ ಹೇಳ್ತಾರೆ, ಆದ್ರೆ ಅಂತಿಮವಾಗಿ ಏನ್ ಮಾಡೋದು ಗೊತ್ತಿಲ್ಲ. ಹಾಗಾಗಿ ಭರವಸೆಯಿಂದ ಜನರು ಕಲಿಯುತ್ತಾರೆಂದು ನೀವು ಭರವಸೆ ಇಟ್ಟಿದ್ದೀರಿ. ಹೇಗಿದ್ದರೂ ತುಂಬ ಧನ್ಯವಾದಗಳು. ದಯವಿಟ್ಟು ಮುಂದುವರಿಸಿ. ಹಾಗಾಗಿ ನನಗನ್ಸುತ್ತೆ ಸುರಕ್ಷತೆ ಮತ್ತು ಬದಲಾವಣೆ ಎಂಬ ವಿಷಯ ಇವೆರಡು ಬಹುಚರ್ಚಿತ ಪದಗಳು. ಇಲ್ಲಿರುವ ಈ ಯುವ ಜನರಿಂದ ಬಹರಂಪುರದ ಒಂದು ಮತಗಟ್ಟೆಯ ಹೊರಗೆ